ಈ ವಾತಾವರಣ ನೋಡ್ತಾ ಇದ್ರೆ ನಂಗೆ ಹಂಗೆ ಅನಿಸ್ತಾ ಇದೆ, ಮುಂದೊಂದು ದಿನ ನಾವು ಬಂದ್ರು ಇವ್ರು ಸಿಗ್ತಾರೋ ಇಲ್ವೋ ಮಾತಾಡ್ಸಕ್ಕೆ ಅಷ್ಟು ಶಕ್ತಿ ಕೊಟ್ಟು ಇನ್ನೂ ಕೂಡ ಅದು ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಕೊಡಲಿ ಅಣ್ಣ. ಯಾಕಂದರೆ ನೀವು ಮಾಡ್ತಿರೋ ಸಾಮಾನ್ಯದ ಕೆಲಸ ಅಲ್ವೇ ಅಲ್ಲ ಅಣ್ಣ. ನಿಜವಾಗ್ಲೂ ಹೇಳ್ತೀನಿ, ನಾನು ಭಗವಂತನ ಯಾವ ರೀತಿಯಾಗಿ ಕಾಣ್ತೀನೋ ಖಂಡಿತವಾಗ್ಲೂ ನಿಮ್ಮನ್ನು ಅದೇ ರೀತಿಯಾಗಿ ಕಾಣ್ತೀನಿ. ಯಾಕಂದರೆ ಭಗವಂತ ಕಣ್ಣಿಗೆ ಕಾಣ್ದಂಗೆ ಹಲವಾರು ಜನ ಸಲಬಹುದು, ಆದರೆ ಕಣ್ಣಿಗೆ ಕಾಣಂಗೆ ಅಷ್ಟು 165 ಜನಕ್ಕೆ ಅಣ್ಣ ನಿತ್ಯ ದಾಸೋಹ ಮಾಡೋದಿದೆಯಲ್ಲ ಅಣ್ಣ, ಅದು ಯಾರ ಕೈಲೂ ಸಾಧ್ಯ ಇಲ್ಲ ಅಣ್ಣ. ಸಾಮಾನ್ಯ ಅಣ್ಣ. ಈಗ ಒಂದು 4 ಜನಕ್ಕೆ ಅನ್ನ ಹಾಕೋಕ್ಕಾಗದೆ ಹೊರಗೆ ಹಾಕೋವಂಥ ಜನರ ಮಧ್ಯದಲ್ಲಿ ನೀವು 165 ಜನರನ್ನ ನಾನು ಹಾಕ್ತೀನಿ ಅಂತ ನಿಂತಿರಲ್ಲ ಅಣ್ಣ, ಅದು ಭಗವಂತನ ಸೃಷ್ಟಿ ಅಣ್ಣ. ಭಗವಂತ ಬರೋಕ್ಕಾಗಲ್ಲ ಅಂತೇಳಿ ಖಂಡಿತವಾಗ್ಲೂ ನಿಮ್ಮಂತ ಏನಿಲ್ಲ ಅಣ್ಣ. ನೋಡಿ, ಅವನು ಭಗವಂತ ನಮ್ಮನ್ನು ಯಾವ ರೀತಿ ಆಡಿಸ್ತಾನೋ ಆ ರೀತಿ ಆಡಬೇಕು. ಅವ್ನು ಏನು ಕೊಡ್ತಾನೋ ಅದು ನಮ್ಮ ಕರ್ತವ್ಯ, ನಾವು ಅದನ್ನು ಪಾಲನೆ ಮಾಡಬೇಕು. ಇವತ್ತು ಅಷ್ಟು ಜನ ನಾನೇನೋ ನೋಡ್ಕೋತಾ ಇದ್ದೀನಿ ಅಂದರೆ ಖಂಡಿತವಲ್ಲ ನನ್ನಿಂದ ಬಂದಿರುವಂಥ ಶಕ್ತಿ ಅಲ್ಲ, ಭಗವಂತ ಕೊಟ್ಟಿರೋದು. ಸೊ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಆ ಶಕ್ತಿ ನಿಮಗೂ ಕೊಡಲಿ, ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಾಗಲಿ ಆಸೆ ಇದೆ ಅಣ್ಣ. ಅದೇ ಪ್ರಕಾರ ನಮ್ಮ ಕನಸು ಕ್ಷೇತ್ರದಲ್ಲಿ ಇಷ್ಟೇ ಅಣ್ಣ, ಬಂದಂಥ ಜನ ನೆನೆಬಾರ್ದು, ಒಣಗಬಾರ್ದು, ಯಾವತ್ತೂ ಉಪವಾಸ ಇಲ್ಲಿಂದ ಹೋಗ್ಬಾರ್ದು. ಒಳ್ಳೇದಾಗಲಿ, ನಿಮ್ಮ ಆಸೆಗಳಲ್ಲಿ ಈಡೇರಲಿ. ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಬೇಲೂರು ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀನಿ. ಆಲೂರನ್ನು ಗ್ರಾಮಕ್ಕೆ ಬಂದಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ನನ್ನ ಆತ್ಮೀಯ ಸ್ನೇಹಿತರು ಗಣೇಶ್ ಅವರು ಕಲ್ಮಂಡಿ ಶನೇಶ್ವರ ಸ್ವಾಮಿ ಅಂತೇಳಿ ಸಾಕಷ್ಟು ಪುರಾತನ ದೇವಸ್ಥಾನ ಇದು, ಸಾಕಷ್ಟು ವರ್ಷಗಳು, ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನವನ್ನು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಕೂಡ ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದರೆ. ಭಗವಂತ ಶನೇಶ್ವರ ಸ್ವಾಮಿಯವರು ಇವ್ರಿಗೆ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ. ಸಾಕಷ್ಟು ಜನ ಭಕ್ತರ ಕಷ್ಟವನ್ನು ಹೋಗ್ಲಾಡಿಸುವಂಥ ಶಕ್ತಿ ಇವ್ರಿಗೆ ಮತ್ತು ಇವರ ತಂಡಕ್ಕೆ, ಇವರ ಕುಟುಂಬಕ್ಕೆ ಭಗವಂತ ಕರುಣಿಸ್ಲಿ ಅಂತ ಬೇಡ್ಕೊಳ್ತೀನಿ. ಭಾಳ ಖುಷಿ ಆಯಿತು. ಎಲ್ಲೋ ನಾನು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಂದ ಒಬ್ಬ ಸಣ್ಣ ಸೇವಕನನ್ನು ಗುರುತಿಸಿ ಈ ಕ್ಷೇತ್ರಕ್ಕೆ ಕರೆದಿದ್ದಕ್ಕೆ ಇದು ಇವತ್ತು ಚಿಕ್ಕದಾಗಿ ಕಾಣ್ತಾ ಇದೆ. ಮುಂದೊಂದು ದಿನ ದೊಡ್ಡ ಕ್ಷೇತ್ರವಾಗಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕುವಂಥ ಒಂದು ಅದ್ಭುತ ಕ್ಷೇತ್ರ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮ್ಮ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ. ಸೊ ಈ ಕ್ಷೇತ್ರ ತುಂಬ ಚೆನ್ನಾಗಿ ಬೆಳೀಲಿ, ಒಳ್ಳೇದಾಗಲಿ. ಈ ವಾತಾವರಣ ನೋಡ್ತಾ ಇದ್ರೆ ನಂಗೆ ಹಂಗೆ ಅನಿಸ್ತಾ ಇದೆ, ಮುಂದೊಂದು ದಿನ ನಾವು ಬಂದರೂ ಇವ್ರು ಸಿಗ್ತಾರೋ ಇಲ್ವೋ ಮಾತಾಡ್ಸೋಕ್ಕೆ ಒಳ್ಳೇದಾಗಲಿ. ಖಂಡಿತ ಯಾಕಂದರೆ ಆ ವಾತಾವರಣ ಹಂಗಿದೆ. ಸೊ ಶನೇಶ್ವರ ಸ್ವಾಮಿಯವರು ಅಷ್ಟು ಸುಲಭವಾಗಿ ಎಲ್ಲರನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಯಾರಲ್ಲಿರುತ್ತೋ ಅಂಥ ವ್ಯಕ್ತಿಗಳನ್ನಷ್ಟೇ ಅವ್ರು ಆಯ್ಕೆ ಮಾಡ್ಕೊಳ್ಳೋದು. ಸೊ ಇವ್ರ ಮುಖೇನ ಇನ್ನೂ ಸಾಕಷ್ಟು ಸಮಾಜಮುಖಿ ಕೆಲಸಗಳಾಗಲಿ ಅಂತ, ಬರೀ ದೇವಸ್ಥಾನ ಪೂಜೆ ಮಾಡೋದು, ದೇವಸ್ಥಾನ ಕಟ್ಟೋದೇ ಮೂಲ ಉದ್ದೇಶ ಆಗಬಾರ್ದು. ಸೊ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋ ಥರ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋ ಥರ, ಸಮಾಜಮುಖಿಯಾಗಿ ಬದುಕುವಂಥ ಶಕ್ತಿ ಶನೇಶ್ವರ ಸ್ವಾಮಿಯವ್ರು ಕಣಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಒಳ್ಳೆದಾಗಲಿ. ಹೇಳಿದ್ರಿ ಅಣ್ಣ, ಸಣ್ಣ ಸೇವಕ ಅಂತೇಳಿ. ಅಂದ್ರು ಸಣ್ಣ ಸೇವಕ ಅಂತ ಅದು ಯಾವುದೇ ಕಾರಣಕ್ಕೂ ಅಲ್ಲ. ಅದು ಯಾಕಂದ್ರೆ ನಾವು ಆಶ್ರಮಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬೊಬ್ರು ಪ್ಯಾಂಪರ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇದೆಯಲ್ಲ, ಮನೇಲಿ ಮಕ್ಳು ನೋಡಿದ್ರೆ ನಾವು ಅಸಹ್ಯ ಪಡ್ತೀವಿ. ಅಂಥದ್ರಲ್ಲಿ ಅಣ್ಣ ಅವ್ರನ್ನೆಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಸತ್ಯವಾಗ್ಲೂ ಯಾರೇ ಒಂದು ದಿವಸ ಯಾರು ಒಬ್ಬ ತಂದೆನಾಗ್ಲಿ ತಾಯಿನಾಗ್ಲಿ ಒಂದು ಮಾತನ್ನಕ್ಕೆ ಮುಂಚೆ ಖಂಡಿತವಾಗ್ಲೂ ಆಶ್ರಮಕ್ಕೆ ಹೋಗಿ ಬನ್ನಿ. ನೀನು ಏನು ಮಾಡಿದ್ಯಾ ಅನ್ನಕ್ಕೆ ಮುಂಚೆ ಆಶ್ರಮಕ್ಕೆ ಹೋಗಿ ಬನ್ನಿ. ಯಾಕಂದ್ರೆ ಅಣ್ಣಂಗೆ ಯಾರೂ ಮಾಡಿಟ್ಟಿರ್ಲಿಲ್ಲ. ಅಣ್ಣ ಅವ್ರು ನಿಂತು ಅವ್ರ ತಂದೆ ತಾಯಿನೂ ಅಣ್ಣ ಹಂಗಂತೇಳಿ ಏನೂ ಮಾಡ್ತಿಲ್ಲ. ಅವ್ರ ತಂದೆ ತಾಯಿನೂ ಜೊತೆಗೆ ಇಟ್ಕೊಂಡು ಅನ್ನ ಹಾಕಿ ಆ ಪುಣ್ಯನ ಅವರಿಗೂ ಕೊಡಿಸಿ ಅವ್ರ ಬಗ್ಗೆ ಹೇಳಕ್ಕೆ ಸಾಲದು. ಯಾಕಂದರೆ ಇಲ್ಲಿಷ್ಟು ಜನನೂ ಸಮೇತ ಅಣ್ಣಂಗೋಸ್ಕರ ಕಾತ್ಕೊಳ್ತಿದ್ರು. ನಾನಂತೂ ಯಾವತ್ತು ಕಾಣ್ತೀನೋ ಅಂತ ಕಾದೋಣ ಅಲ್ಲಿಗೆ ಬಂದಿದ್ದೋಣ. ಸತ್ಯವಾಗ್ಲು ನನಗೂ ಬರೋದಕ್ಕೆ ಸಮಸ್ಯೆ ಆಯಿತು, ಗಾಡಿ ಕೆಟ್ಟೋಯ್ತು. ಬಟ್ ಆದರೂ ಕೂಡ ಇಲ್ಲಿ ಬರಲೇಬೇಕಾಗಿತ್ತು. ಅಣ್ಣವರು ಅಷ್ಟು ಭಾಗ ಹೇಳ್ಬಿಟ್ಟು ಹೋಗಿದ್ರು, ಅಲ್ಲ ಬರಲೇಬೇಕು ನೀವು ಅಂತೇಳಿ. ಸೊ ಹಂಗಾಗಿ ಬಂದಿದ್ದೀನಿ, ಭಾಳ ಖುಷಿ ಆಯಿತು. ಸೊ ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಶನೇಶ್ವರ ಸ್ವಾಮಿಯವ್ರನ್ನ ನಂಬಿದ್ದೀರಾ, ಅದೇ ರೀತಿ ಭಗವಂತ ನಿಮ್ಗೆ ಆಶೀರ್ವಾದಿಸ್ಲಿ, ಒಳ್ಳೇದಾಗಿ. ಏನೋಣ, ನಾನು ನಂಬಿರೋದು ಇಷ್ಟ ಅಣ್ಣ. ನೀವು ನಡೆದಾಡೋ ದೇವ್ರು ಅಂತ ನಾವು ಶಿವಕುಮಾರ ಸ್ವಾಮಿಗಳನ್ನ ಯಾವ ರೀತಿಯಾಗಿ ನೋಡ್ತೀವೋ, ನೀವು ಅವ್ರ ಸ್ಥಾನದಲ್ಲಿ ನಡೀತಾ ಇದ್ದೀರಣ್ಣ. ಖಂಡಿತವಾಗ್ಲೂ ಆ ಸ್ಥಾನದಲ್ಲಿ ನೋಡ್ತೀವಿ. ನನಗೆ ಇವತ್ತು ಅಣ್ಣ ನನ್ನ ಬಗ್ಗೆ ಏನು ಖುಷಿ ಆಯ್ತು ಗೊತ್ತಾ, ನೀವು ಇಲ್ಲಿ ಬಂದು ಹೇಳಿದ್ರಲ್ಲ, ನೀವು ಬಂದು ನಿಂತರ ಈ ಕ್ಷೇತ್ರಕ್ಕೆ, ಇವಾಗ ಅನಿಸ್ತಿದೆ ಅಣ್ಣ ನಾನು ಧರ್ಮವಾಗಿದ್ದೀನಿ. ಯಾರೇನೇ ಮಾತಾಡ್ಬೋದು, ಆದರೆ ನಾನು ಇವತ್ತು ಅನಿಸ್ತಿದೆ ನನಗೆ ನಾನು ಧರ್ಮವಾಗಿದ್ದೀನಿ. ಹಂಗಾಗಿ ಭಗವಂತ ನಡೆದಾಡೋ ದೇವ್ರ ಮೇಲೆ ಕರ್ಕೊಂಡ್ಬಂದು ನಿಲ್ಸಿದ್ದಾನೆ ಅಷ್ಟೇ. ಅದೊಂದನ್ನೇ ನಾನು ನಂಬಿರೋದು. ಅದು ಇನ್ನೂ ಸಮೇತ ಯಾರೇನೇ ಮಾತಾಡಲಾರ್ದು ಇವಾಗ ಇನ್ನೂ ಹೆಜ್ಜೆ ಆರಂಭ, ಇನ್ನೂ ಅನುಭವಿಸೋದು ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ಬಿಡಿ, ಒಳ್ಳೆ ಕೆಲಸ ಮಾಡಿ, ಅಷ್ಟೇ ಒಳ್ಳೇದಾಗುತ್ತೆ. 2 ವರ್ಷ ಆಯ್ತು ಅಂತ ಇಟ್ಕೊಂಡು ಆರಂಭಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ ನೀವು? ಮೊದಲನೇ ಸುಳಿ ಇದು. ಇನ್ನೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಅವ್ರಿಗೆ ಆಯಸ್ಸು ಕೊಡಲಿ ಅಣ್ಣ. ಇಲ್ಲೇ ನೋಡಿ, ಬಂದೆ ನೋಡಿ, ಹಾಗೆ
ಅಣ್ಣ ಅಣ್ಣನ ಕರಿ ಹೋಗು ಗಣೇಶ ನಮಸ್ತೆ, ಚೆನ್ನಾಗಿದೆ ಅಣ್ಣ ಅಣ್ಣ ನಮ್ಮಮ್ಮ ನನ್ನ ಗಾಡಿ ಬರುತ್ತೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ ಟ್ಯಾಂಕ್ ಹತ್ರ ಡೀಸೆಲ್ ಲೀಕ್ ಆಗಿ ಸ್ಟಾರ್ಟ್ ಅದಕ್ಕೆ ಬೇಡ ಅಂದ್ಬಿಟ್ಟು ನಿಮಗೋಸ್ಕರ ಕಾಯ್ಕೊಂಡು ಕೂತಾರೆ ಸರ್. ಎದ್ದು ಅಲ್ಲಾಡ್ದಲ್ಲ ಇವಾಗೇ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಹೌದಲ್ವಾ ಇಲ್ಲ ಭಗವಂತನ ಹೆಂಗೆ ಕಾಣ್ತೀರೋ ಹಂಗೆ ಲೆಕ್ಕಾಚಾರಕ್ಕೆ. ನಮ್ಮ ಹರಿಕಥೆ ಮಾಸ್ಟ್ರು ಹಾಂ ಇವರು ನಮ್ಮ ಹರಿಕಥೆ ಮಾಸ್ಟರು ಚೆನ್ನಾಗಿದ್ರೆ ಬನ್ನಿ ಇವರು ಚೆನ್ನಾಗಿದ್ದೀರಾ? ನಾನು ಬೆಂಗಳೂರಲ್ಲಿ ಇದ್ದಿದ್ದು ಇಲ್ಲಿ ಸುಮ್ಮನೆ ಎಲ್ಲ ಮಂಗಳಾರತಿ ಅಣ್ಣನ ಕೈಲಿ ಮಂಗಳಾರತಿ ಕಾಣೋದು ಮತ್ತೆ ನಮ್ಮೊಂದು ಯೋಗ ಹಾಂ ಮತ್ತೆ ಧರ್ಮಶನೇಶ್ವರ ಸ್ವಾಮಿ ದೇವಸ್ಥಾನ ಬಿಟ್ಟು ಕಡೆ ಹೋಗ್ಬೇಕು ಅಣ್ಣನ. ಇನ್ನೂ ಅಣ್ಣ 45 ನಿಮಿಷ ಗೋಡೆ ತೆಗಿಯಂಗಿಲ್ಲ ಅಂತ. ಈಗ ನಾನು ದೇವಸ್ಥಾನ ಮಾಡ್ತಿರೋದು ಭಗವಂತಂಗೆ ಏನಿಲ್ಲ, ಬರೀ ಸುತ್ತ ಜನಕ್ಕೆ ಮಾತ್ರ ಮಾಡು, ಇಲ್ಲ ಏನು ಮಾಡು, ನನ್ಗೇನು ಮಾಡ್ಬೇಕಾಗಿಲ್ಲ. ನಾನೇನು ಮಳೆಯಲ್ಲಿ ಜೋಡಿ ಚೆನ್ನಾಯ್ತು ಮಾತ್ರ ಏನಾರ ಅಲ್ಲಿ ಯಾರ ದೃಷ್ಟಿನೂ ಬೀಳ್ದಂಗಿರಲಿ. ಬನ್ನಿ ಇದೊಂದು ನಮ್ಮ ಬಾಯ್ಸ್ ಆಯ್ತು.